ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆದ್ಮೇಲೆ ಅಂಡ್ ಈ ವಿಡಿಯೋಲಿ ನನ್ನ ಹಸ್ಬೆಂಡ್ ಇರ್ತಾರೆ. ತುಂಬಾ ದಿನ ಆದ್ಮೇಲೆ ನಾವು ಪ್ಲಾನ್ ಮಾಡ್ಕೊಂಡು ಹೊರಗೆ ಹೋಗ್ತಿದೀವಿ. ದಿನ ಹೋಗ್ತಿರ್ತೀವಿ, ಅದ್ ಬೇರೆ ಕತೆ. ಪಾನಿಪುರಿ ತಿನ್ನೋದಿಕ್ಕೆ, ಮಸಾಲೆ ಪುರಿ ತಿನ್ನೋದಿಕ್ಕೆ, ಗೋಬಿ ತಿನ್ನೋದಿಕ್ಕೆ, ಅದು ಬೇರೆದು. ಬಟ್ ಒಂದು ದಿನ ಪೂರ್ತಿ ಪ್ಲಾನ್ ಮಾಡಿ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡು ಇವತ್ತಿನ ದಿನ ಹೋಗ್ತಾ ಇದೀವಿ. ನಿನ್ನೆ ಪುಷ್ಪ 2 ರಿಲೀಸ್ ಆಗಿದೆ. ಸೊ ಇವತ್ತು ನಾವು ಹೋಗ್ತಿದೀವಿ. ವೆರಿ ಎಕ್ಸೈಟೆಡ್. ನಾನು ಎಲ್ಲೂ ಕೂಡ ರಿವ್ಯೂಸ್ ನೋಡಿಲ್ಲ. ಬಂತ ಓಕೆ. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾವು ಬಂದಿರೋದು. ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋದಿಕ್ ಬಂದಿದೀವಿ. ಬೇಗೂರ್ ರೋಡಲ್ಲಿ ಇರೋದು. ಸೊ ಬನ್ನಿ ಹೋಗ್ತೀನಿ ನಾನು. ಇದು ಬೆಣ್ಣೆ ಮಸಾಲೆ ದೋಸೆ, ಅದು ಬೆಣ್ಣೆ ದೋಸೆ. ಚೆನ್ನಾಗಿದೆ ಅಂತ. ಆಕ್ಚುಲಿ ಬೆಳಗ್ಗೆ ಇದು ಫಸ್ಟ್ ದೇವಸ್ಥಾನಕ್ಕೆ ಬರಬೇಕು ಅಂತ ಅನ್ಕೋತಾ ಇದ್ವಿ, ಬಟ್ ಲೇಟ್ ಆಯಿತು. ಅದಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲ ಆನ್ ದ ವೇ ಆಂಜನೇಯ ಟೆಂಪಲ್ ಇತ್ತು, ಬಂದಿದ್ದೀವಿ. ಆಂಜನೇಯ ಟೆಂಪಲ್ ಅಂತ ಅನ್ಕೊಂಡು ಒಳಗೋಗಿದ್ದು, ಬಟ್ ಎಷ್ಟು ದೇವ್ರ ದರ್ಶನ ಸಿಕ್ತು ಗೊತ್ತಾ. ಯಲ್ಲಮ್ಮ ದೇವಿ, ರಾಮ ಸೀತಾ ಲಕ್ಷ್ಮಣ, ಆಮೇಲೆ ಗಣೇಶ ಆಂಜನೇಯ, ಇಷ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಆಕ್ಚುಲಿ ಈ ಟೆಂಪಲ್ ಒಂದ್ಸಲಿ ಯಾವಾಗ ನೋಡಿದ್ದಿತ್ತು ಅಂದ್ರೆ ಫುಲ್ ಜಾತ್ರೆ ನಡೀತಾ ಇತ್ತು ಇಲ್ಲಿ, ಅವಾಗ ನೋಡಿದ್ದಿತ್ತು. ಬರ್ಬೇಕು ಅಂತ ಎಷ್ಟು ದಿವಸ ಅನ್ಕೊಂಡು ಫೈನಲಿ ಇವತ್ತು ಬಂದ್ವಿ. ಚೆನ್ನಾಗಿದೆ ಟೆಂಪಲ್, ಚಿಕ್ಕದಾದ್ರೂ ಚೊಕ್ಕದಾಗಿದೆ ಅಂತ ಹೇಳ್ತಾರಲ್ಲ ಆ ಥರ. ಇವಾಗ ಮೂವಿ ಟೈಮ್. ಸೊ ಬನ್ನಿ ಮೂವಿ ನೋಡಕ್ ಹೋಗೋಣ. ಹೇರ್ ಸ್ಟೈಲ್ ಹಿಂಗೆ ಚೆನ್ನಾಗಿದೆ. ಸೆಕೆಂಡ್ ಡೇ ಇವತ್ತು. ಪುಷ್ಪ ಹೇಗಿದ್ದೆಲ್ಲ. ಇವಾಗ ತಾನೇ ನಾವು ಪುಷ್ಪ 2 ಮೂವಿನ ನೋಡ್ಕೊಂಡು ಬಂದ್ವಿ. ಮೂವಿ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ 2 ವಿಡಿಯೋ ನೋಡಿದ್ದೆ. ಸೀರಿಯಲ್ ತರ ಇದೆ ಅಂಡ್ ಕ್ಲೈಮ್ಯಾಕ್ಸ್ ಸರಿ ಇಲ್ಲ, ಹಾಗೆ ಹೀಗೆ ಅಂತ. ಬಟ್ ಒಂದೊಂದು ಇಂಡಿವಿಜುವಲ್ಗೆ ಒಂದೊಂದು ಒಪಿನಿಯನ್ ಇರುತ್ತೆ. ಬಟ್ ನಂದು ಬಂದು ನಂಗೆ ಆಕ್ಟಿಂಗ್ ಫಿದಾ ಆಗ್ಬಿಟ್ಟೆ ನಾನು ಕನ್ನಡ ಬಿಟ್ಟು ಬೇರೆ ಮೂವೀಸ್ ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ. ಬಿಕಾಸ್ ನಂಗೆ ಬೇರೆ ಲ್ಯಾಂಗ್ವೇಜಸ್ ನೋಡ್ಬೇಕು ಅಂದ್ರೆ ಪೂರ್ತಿ ಕಾನ್ಸಂಟ್ರೇಷನ್ ಅಲ್ಲೇ ಇರಬೇಕು. ಬಟ್ ಪುಷ್ಪ 1 ನೋಡಿದ್ದೆ, ಪುಷ್ಪ 2ನ ಥಿಯೇಟರ್ ಅಲ್ಲಿ ನೋಡಿದ್ದು. ತುಂಬಾ ಖುಷಿ ಇದೆ ನನ್ಗೆ. ಏನ್ ಅವ್ರನ್ನ ಕರೆಯೋದು, ಐಕಾನಿಕ್ ಸ್ಟೈಲಿಶ್ ಸ್ಟಾರ್, ಆ ಒಂದು ಏನಂತಾರೆ ಹೆಸರಿಗೆ ತಕ್ಕಂಗಿದಾರ ಅವರು ಅಂತ ಅನ್ಸುತ್ತೆ ನನ್ಗೆ. ಅವ್ರ ಆಕ್ಟಿಂಗ್ ನನ್ ಫಿದಾ. ಇನ್ನೊಂದು ಎಕ್ಸ್ಪ್ರೆಷನ್ ಅವ್ರು ಎಷ್ಟು ಅಂದ್ರೆ ನೋಡಿ, ಈಗ ಎಷ್ಟು ಝೂಮ್ ಹಾಕಂದ್ರು ಅಂದ್ರೆ ಎಷ್ಟು ಹತ್ರದಿಂದ ಕ್ಯಾಮ್ರಾ ಇಟ್ರು ಎಷ್ಟು ಚಂದ ಕಾಣ್ತಾರೆ. ಓ ಮೈ ಗಾಡ್, ಅವ್ರ ಆಕ್ಟಿಂಗ್ ನನ್ ಫಿದಾ. ಅಂಡ್ ಡೈರೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ, ಇಲ್ಲ ಅಂತ ಅಲ್ಲ. ನಂಗೆ ತುಂಬಾ ಇಷ್ಟ ಆಯ್ತು ಮೂವಿ. ಅವ್ರವ್ರ ಬಂತ ಇಲ್ಲಿ ಚಾಕೋಬೆರಿ, ಅದು ಕಾಲೇಜ್ ಆಪೋಸಿಟ್ ಅಂಗಡಿ, ಅಲ್ಲಿ ಆಪೋಸಿಟ್ ಇಲ್ಲ ಅಲ್ಲಿದೆ. ಓಕೆ ಗೈಸ್, ನಾವೀಗ ಜಯನಗರ್ ಬಂದಿದ್ದೀವಿ. ಇಲ್ಲಿಂದು ತಿಂಡಿಗಳು ಟ್ರೈ ಮಾಡೋಣ ಅಂತ ಫಸ್ಟ್ ಬಂದಿರೋದು. ಈ ನಡುವೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋಂತ ಚಾಕೋಬೆರಿ ಅಂತ ಒಂದು ಅಂಗಡಿ ಇದೆ ಇಲ್ಲಿ. ಅದನ್ನ
ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ, ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ನಾವೀಗ. ಟ್ರೈ ಮಾಡೋಣ. ಈಗ ಚಾಕೋಬೆರಿಲಿ ಜಸ್ಟ್ ಒಂದು ಐಟಮ್ ಅಷ್ಟೇ ನಾವು ಟ್ರೈ ಮಾಡ್ತಾ ಇರೋದು, ಬಿಕಾಸ್ ಇನ್ನು ಬೇರೆ ಬೇರೆ ಕಡೆ ಹೋಗೋದಿದೆ. ಚಾಕೋ ಸ್ಟ್ರಾಬೆರಿ ಸ್ಟಿಕ್ ತಗೊಂಡಿದ್ದೀನಿ ನಾನು ಒಬ್ಬಳೇ ತಿನ್ನೋದ್ರಿಂದ ಒಂದೇ ಒಂದು ಐಟಮ್ ಟ್ರೈ ಮಾಡ್ತಾ ಇದ್ದೀನಿ. ಇದು ತುಂಬ ಕಡೆ ಇದೆ, ವಿಜಯನಗರಲ್ಲಿದೆ, ಮತ್ತು ನನಗೆ ಗೊತ್ತಿರೋ ಪ್ರಕಾರ ವಿಜಯನಗರಲ್ಲಿದೆ ಆ್ಯಂಡ್ ಜಯನಗರಲ್ಲಿದೆ. ಇದು ಇರೋದು RV ಕಾಲೇಜ್ ಎಲ್ಲಿ ಕೊಡ್ತಾ ಇದ್ದೀರಾ? RV ಕಾಲೇಜ್ ಆಪೋಸಿಟ್ ಅಲ್ಲಿ ಇರೋದು. ಇದು ಬಂದು 89 rupees. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ರೀ ಹೇಗಿದೆ ಅಂತ. ಚೆನ್ನಾಗಿದೆ ಅಂದ್ರೆ ಒಂದು ಸ್ಟ್ರಾಬೆರಿ ಚಾಕ್ಲೇಟ್ ಹಾಕ್ಬಿಟ್ಟು ಯಾರು ಟ್ರೈ ಮಾಡಿರಲ್ಲ. ಚೆನ್ನಾಗಿದೆ ಆಕ್ಚುಲಿ. ಒಂದು ತಿನ್ನಿ, ಲಾಸ್ಟ್ ನಿಂತೇನು ನಾನು ಲಾಸ್ಟಲ್ಲಿ ತಿಂತೀನಿ. ಇವಾಗ ನೆಕ್ಸ್ಟ್ ಪ್ಲೇಸ್ ನಾವು ಬಂದಿರೋದು ಕುನಾಫಾ ಬೈಟ್ಸ್ಗೆ. ಸೊ ಕುನಾಫಾ ಬೈಟ್ಸ್ ಅಲ್ಲಿ ನಾವು ತುಂಬಾ ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಬಿಕಾಸ್ ಒಂದೇ ಐಟಮ್ ತಗೊಂಡಿದ್ದು, ಅದು ಪಾರ್ಸಲ್ ತಗೊಂಡು ಬಂದ್ಬಿಟ್ವಿ. ಸೊ ಏನ್ ತಗೊಂಡೆ ಅಂತ ತೋರಿಸ್ತೀನಿ ರೀ. ಕುನಾಫಾ ಚಾಕ್ಲೇಟ್ ತಗೊಂಡೆ. ಇಟ್ ಕಾಸ್ಟೆಡ್ ಅರೌಂಡ್ 305 rupees. ಟ್ರೈ ಮಾಡಬೇಕಿತ್ತು, ಸೊ ತಗೊಂಡಿದ್ದೀನಿ. ಟ್ರೈ ಮಾಡಿದಾಗ ನಾನು ಹೇಳ್ತೀನಿ ಅಷ್ಟೇ. ಕುನಾಫಾ ಬೈಟ್ಸ್ ಅಲ್ಲಿ ಒಂದೇ ತಗೊಂಡಿದ್ದು. ಅಲ್ಲಿ ಮೆನ್ಯೂಗೆ ಸುಸ್ತಾಗ್ಬಿಟ್ಟೆ ನಾನು ಸ್ವಲ್ಪ. ಇದು ಕಾಸ್ಟ್ಲಿನೇ, ಬಟ್ ಲೆಟ್ ಮಿ ಟ್ರೈ. ಇವಾಗ ನಾವು ಹೋಗ್ತಾ ಇರೋದು ನೆಕ್ಸ್ಟ್ ಪ್ಲೇಸ್ ಬಂದು ಮರ್ವಾನ್ಸ್ ಬೇಕ್ರಿ ಆರ್ ಕೇಕ್ ಶಾಪ್. ಅಲ್ಲಿ ಕೊರಿಯನ್ ಬನ್ ಸಿಗುತ್ತೆ ಅಂತ ಕೇಳಿದೆ. ಕೊರಿಯನ್ ಫುಡ್ ಯಾವ್ದನ್ನು ಟ್ರೈ ಮಾಡಿಲ್ಲ ಇದುವರೆಗೂ. ಲೆಟ್ ಮಿ ಟ್ರೈ ಇಟ್, ಹೇಗಿರುತ್ತೆ ನೋಡೋಣ. ಹೋಗೋಣ. ಸೊ ರೀಚ್ ಆಗಿದ್ದೀವಿ ಮರ್ವಾನ್ಸ್ ಕೆಫೆಗೆ. ಬನ್ನಿ ಹೋಗಿ ಟ್ರೈ ಮಾಡೋಣ. ಮಸ್ತಿಷ್ಟೇನಾ? ಸಖತ್ ಕೊರಿಯನ್ ಬನ್. जल्दी मैं बात करते से आ जाता. ಒಂಥರ ಇದೆಯಾ? ಇಲ್ಲ, ಒಂಥರ. ಬಟ್ ಇದು ಒಳಗಿರೋದು ಏನಂತ ಚೀಸಾ? ಮತ್ತೆ ಎಗ್ ಒಂಥರ ಚೆನ್ನಾಗಿದೆ. ಓಕೆ, ಇವಾಗ ಕುನಾಫಾ ಚಾಕ್ಲೇಟ್ ತಿನ್ನೋಣ. ಕುನಾಫಾ ಬೈಟ್ಸ್ ಅಂತ ಕುನಾಫಾ ಚಾಕ್ಲೇಟ್. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಪ್ಯಾಕಿಂಗ್ ಇದಕ್ಕಿಂತ ಚೆನ್ನಾಗಿರುತ್ತೆ ಗೈಸ್. ಸೊ ಆನ್ಲೈನಲ್ಲಿ ಆರ್ಡರ್ ಮಾಡಿ. ಸೊ ಇಷ್ಟು ಚಿಕ್ಕ ಬಾಕ್ಸು, ಇದ್ರೊಳಗೆ ಚಿಕ್ಕ ಚಾಕ್ಲೇಟ್ ಇರುತ್ತೆ. ಐನೋ ನನಗೆ ಏನಂತಾರೆ ಕಾಸ್ಟ್ಲಿ ಚಾಕ್ಲೇಟ್ಸ್ ಎಲ್ಲ ಅಷ್ಟೊಂದು, ಬಟ್ ಒಂದ್ಸಲಿ ಟ್ರೈ ಮಾಡಬೇಕು ಅಂತ ಟ್ರೈ ಮಾಡ್ತಿರೋದಷ್ಟೇ. ಇವಾಗ ನಾವು ನೋಡ್ತಾ ಇರೋ ತಗೊಂಬಾರ್ದ
ನಂಗೆ ಗೊತ್ತಿತ್ತು, ನಾನು ರೆಡಿ ಆಗಿನೇ ತಗೊಂಡಿದ್ದೆ ಚಾಕ್ಲೇಟ್ ನ. ರೆಡಿ ಆಗಿ ಅಂದ್ರೆ ಪೌಡ್ರು ಮೇಕಪ್ ಮಾಡ್ಕೊಂಡಲ್ಲ, ಇಷ್ಟು ಚಿಕ್ಕ ಚಾಕ್ಲೇಟ್ ಅಂತ ನಂಗೆ ಏನೋ ಫಿಕ್ಸ್ ಆಗ್ಬಿಟ್ಟಿದ್ದೆ ನಾನು. ಅದಕ್ಕೆ ನಂಗೆ ಆದ್ರೂ ಫಿಕ್ಸ್ ಆಗಿದ್ರು ಬೇಜಾರಾಗ್ತಿದೆ. ನೀವ್ ತಿನ್ನಿ ತಿನ್ನಿ ಅಂತ ಹೇಳ್ತಿದ್ರಲ್ಲ ಅವಾಗ್ಲಿಂದ, ನಾನು ಯಾಕೆ ಹೇಳಿ ತಿನ್ಲಿಲ್ಲ, ಇಷ್ಟುದ್ದ ಇರುತ್ತೆ ತಿನ್ನೋದಿಕ್ ಆಗಲ್ಲ ಒಬ್ಳೆ ಅಂತ. ಇವಾಗ ನೋಡಿದ್ರೆ ಯಾಮಾರ್ಬಿಟ್ಟೆ ನಾನು. ಟೇಸ್ಟ್ ನೋಡೋಣ. ಹೇಗಿದೆ? 305 ರೂಪಾಯಿ ಚಾಕ್ಲೇಟು. ಡೈರಿ ಮಿಲ್ಕ್ ಎಷ್ಟು ಚೆನ್ನಾಗಿಲ್ವಾ? ಡೈರಿ ಮಿಲ್ಕ್ ಅಲ್ಲಿ ಕೂಡ ಎಷ್ಟು ಫ್ಲೇವರ್ಸ್ ಬರುತ್ತಲ್ಲ, ಓರಿಯೋ, ಹ್ಯಾಸಲ್ ನಟ್, ಫ್ರೂಟ್ ಅಂಡ್ ನಟ್, ಇನ್ನು ಸುಮಾರು ಬರುತ್ತೆ. ಬಟ್ ನನ್ನ ಫೇವ್ರೇಟ್ ಯಾವ್ದು ಹೇಳಿ? ಹೇಟೆಸ್ಟ್ ಅದು ಅದನ್ನೇ ಹೇಳ್ತಾರೆ. ಹೇಟೆಸ್ಟ್ ಅಂದ್ರೆ ಇಷ್ಟ ಆಗಲ್ಲ ನಂಗೆ. ಸಿಕ್ಬೋಡಾ? ನಂಗೆ ಫೇವ್ರೇಟ್ ಬಂದು ನಾರ್ಮಲ್ ಚಾಕ್ಲೇಟ್, ಅಂದ್ರೆ ಡೈರಿ ಮಿಲ್ಕ್ ಪ್ಲೇನ್ ಬರುತ್ತಲ್ಲ. ನಾಲ್ಕಣಿದು ಹಸೆ ಚಾಕ್ಲೇಟ್ ಬರುತ್ತಿತ್ತಲ್ಲ ಮುಂಚೆ, ಅದು ನಾರ್ಮಲ್ ಚಾಕ್ಲೇಟ್ ನಂಗೆ ಯಾವ್ದು ಇಷ್ಟ ಆಗಲ್ಲ. ಅದು ಬಿಟ್ರೆ ಫ್ರೂಟ್ ಅಂಡ್ ನಟ್ ಇಷ್ಟ, ಯಾಕಂದ್ರೆ ಅದ್ರಲ್ಲೂ ಚಾಕ್ಲೇಟ್ ತುಂಬಾ ಇರುತ್ತೆ ಅಂತ. ಯಾವ್ದು ನಂಗೆ ಇಷ್ಟ ಆಗಲ್ಲ. ಬಟ್ ಡೈರಿ ಮಿಲ್ಕ್ ನಂದು ಒಪಿನಿಯನ್ ಇದು, ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಇದು ಮನೆಯಲ್ಲೇ ಮಾಡ್ಬೋದು ತುಂಬಾ ಈಸಿಯಾಗಿ, ಅದು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಂಗೆ ಮನೇಲಿ ಮಾಡಿದ್ರೆ. ಅಂಡ್ ಇದು ದುಬೈದೋ ಮುಂಬೈದೋ ಯಾವ್ದೋ ಚಾಕ್ಲೇಟ್ ಇದು ಕುನಾಫಾ ಅನ್ನೋದು. ಬಟ್ ಇದು ಮೇಡ್ ಇನ್ ಇಂಡಿಯಾ ಅಂತ ಹಾಕಿದ್ದಾರೆ ಇಲ್ಲಿ. ಪರ್ಫ್ಯೂಮ್ಸ್ ಎಲ್ಲ ಇಷ್ಟಿರುತ್ತೆ, ಪರ್ಫ್ಯೂಮ್ಸ್ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಅದು ಎಷ್ಟೋ ಸಾವಿರಗಳಿರುತ್ತೆ, ಆದ್ರೂ ಅದನ್ನ ಇಷ್ಟಪಡ್ತಾರೆ. ನಮ್ ಇಂಡಿಯಾದೆಲ್ಲ ಇಷ್ಟು ದೊಡ್ಡ ದೊಡ್ಡ ಬಾಟಲ್ಸ್ 100 ರೂಪಾಯಿಗೆ 200 ರೂಪಾಯಿಗೆಲ್ಲ ಸಿಗುತ್ತೆ. ಯಾರು ಅಷ್ಟೊಂದು ಇಷ್ಟಪಡಲ್ಲ. ಅಷ್ಟು ಏನಿರುತ್ತೆ ಅಂತದ್ದು ಫಾರಿನ್ ಅಲ್ಲಿ ಅಂತ. ಈಗ ಚಾಕ್ಲೇಟ್ಸ್ ಅಷ್ಟೇ ನೋಡಿ, ಒಂದು ಚಾಕ್ಲೇಟ್ಸ್ ಫಾರಿನ್ ಇಂದ ತಗೊಂಡ್ ಬಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಮೇ ಬಿ ಅಲ್ಲಿ ಅವರಿಗೆ ಇಲ್ಲಿಂದ ಹಂಗಿರುತ್ತೆ ಅಲ್ವಾ. ಇಂಡಿಯಾ ಚಾಕ್ಲೇಟ್, ಆಮೇಲೆ ಇಂಡಿಯನ್ ಪರ್ಫ್ಯೂಮ್ಸ್, ಇಂಡಿಯನ್ ಸ್ಯಾರೀಸ್. ಇಲ್ಲಿ ಬಂದ್ಬಿಟ್ಟು ಫಾರಿನ್ ಅವರು ಇಲ್ಲಿ ಬಂದ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಹೋದ್ರೆ
ಬ್ಯೂಟಿಫುಲ್. ಸೊ ಎಸ್ ಲೈಟ್ ಶೋ ಇದೆ, ನಿಮಗೆ ತೋರಿಸ್ತೀನಿ ಬನ್ನಿ ಹೇಗೆ ಇದೆ ಅಂತ. ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರಲ್ಲ. ಲೆಫ್ಟಲ್ಲಿ ಇದೆ ನೋಡು. ಖುಷಿ ಅನ್ಸುತ್ತೆ ನನಗೆ. ಲೈಟ್, ಮಳೆ, ಆಮೇಲೆ ಊಟ, ಆಮೇಲೆ ದುಡ್ಡು, ಆಮೇಲೆ ಡ್ರೆಸ್ಸಸ್, ಆಮೇಲೆ ಲಿಪ್ಸ್ಟಿಕ್, ಇದನ್ನೆಲ್ಲ ನೋಡೋದು ನಂಗೆ ತುಂಬಾ ಖುಷಿ ಅನ್ಸುತ್ತೆ. ಅದು ಯಾವತ್ತೋ ಒಂದಿನ ಡೈಲಿ, ಇವಾಗ ನಾವು ಡೈಲಿ ಈ ತರ ಡೆಕೋರೇಟಿವ್ ಆಗಿ ಏನಾದ್ರು ನೋಡ್ತಿದ್ರೆ ನಮಗೆ ಇಂಟ್ರೆಸ್ಟೇ ಇರೋದಿಲ್ಲ. ಯಾವತ್ತೋ ಒಂದು ದಿನ ನೋಡಿದಾಗ ಸಖತ್ ಖುಷಿ ಆಗುತ್ತೆ. ಅಂಡ್ ಡಿಸೆಂಬರ್ ಅಂದಿದ ತಕ್ಷಣ ಎಲ್ಲಾರ ಎಲ್ಲಾರ ಮನೆ ಮುಂದೆ ಲೈಟ್ಸ್, ಆಮೇಲೆ ಸ್ಟಾರ್, ಕ್ರಿಸ್ಮಸ್ ಟ್ರೀ ಎಷ್ಟು ಬ್ಯೂಟಿಫುಲ್ ಆಗಿ ಇರುತ್ತಲ್ಲ. ಡಿಸೆಂಬರ್ ಅಲ್ಲಿ ಬರೋದು ಒಂದೇ ಹಬ್ಬ, ಇಟ್ ಈಸ್ ಕ್ರಿಸ್ಮಸ್. ಬಟ್ ಅದು ಎಷ್ಟು ಬ್ಯೂಟಿಫುಲ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ, ಚಂದ ಅನ್ಸುತ್ತೆ. ಗೈಸ್, ನಾನು ಫಿನಿಕ್ಸ್ ಮಾಲಲ್ಲಿ ಇದ್ದೀನಿ. ಬಟ್ ಇವಾಗ ಇಲ್ಲಿನ ರಾಣಿ ನಾನು. ನಂಗೆ ಗೊತ್ತು ನೀವು ನಂಬಲ್ಲ ಅಂತ. ಬನ್ನಿ, ನನ್ನ ಸಿಂಹಾಸನ ತೋರಿಸ್ತೀನಿ ನಿಮಗೆ. ಕುತ್ಕೊಳ್ಳಿ ರಾಣಿ ಅವರೇ. 24 hours ಅಲ್ಲ, ಯಾವಾಗಲೂ ಕುತ್ಕೊಂಡೇ ಇರ್ತೀನಿ. ಎದಳಮ್ಮ, ಯಾರಮ್ಮ ಅಲ್ಲಿ ಎದಳಮ್ಮ. ಏನ್ ಗೊತ್ತಾ, ಅದೇನಂತ ಗೊತ್ತಿಲ್ಲ, ಇಡೀ ಕಾಣೋದೇ ಇಲ್ಲ ನೀವು. ಅದೇನದು ಸಿಂಹಾಸನ ಅಥವಾ ರಾಜ ರಾಣಿ ಅಂತ ಬಂದಾಗ ಒಂಥರ ಚೆನ್ನಾಗಿ ಅನ್ಸುತ್ತೆ. ಇವಾಗ ಅದ್ರ ಮೇಲೆ ಕುತ್ಕೊಂಡಿದ ತಕ್ಷಣ ಏನೋ ಒಂಥರ ಸ್ಟ್ರಿಕ್ಟ್ ಆಗಿರ್ಬೇಕು, ಆ ಥರ ಫೀಲು, ಏನೋ ಒಂಥರ ಖುಷಿ. ನಿಜವಾಗ್ಲೂ ಅದೇ ಸಿಂಹಾಸನದ ಮೇಲೆ ಕುತ್ಕೊಂಡು ಖುಷಿ ಪಟ್ಟಾಯ್ತು. ಇವಾಗ ಮೊಟ್ಟೆ ಹಸಿತೈತೆ, KFC ತಿನ್ಬೇಕು. ಬೆಳಗ್ಗೆಯಿಂದ ಸುತ್ತಾಡಿ ಆಡಿ 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 ಸುಸ್ತಾಗ್ಬಿಟ್ಟಿದ್ದಾರೆ. ಅದಕ್ಕೆ ಈಗ ಫ್ರೆಂಚ್ ಫ್ರೈಸ್, ಪೆಪ್ಸಿ, ಸ್ಟ್ರಿಪ್ಸ್, ಬರ್ಗರ್ and KFC. ಇವತ್ತಿನ ನನ್ನ ದಿನ ಸಖತ್ತಾಗಿತ್ತು, ಸೂಪರ್ ಆಗಿತ್ತು, ತುಂಬಾ ಖುಷಿಯಾಗಿದ್ದೆ ನಾನು. ಅಂಡ್ ತುಂಬಾ ಖುಷಿಯಾಗಿದ್ದೀನಿ ಈಗಲೂ ಪ್ರೆಸೆಂಟ್ಲಿ. ಸೊ ನಿಮ್ಗಳ ದಿನಾನು ಇಷ್ಟೇ ಖುಷಿಯಾಗಿ ಏನೋ ನೀವ್ ಅನ್ಕೊಂಡಂಗೆ ನಿಮ್ ದಿನ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ಸರ್, ನಮ್ಮ